ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಯಕ್ಷಗಾನದಲ್ಲಿ ಪೂರ್ವ ತಯಾರಿ ಯಾವ ರೀತಿ ಮಾಡ್ಕೊತಾರೆ, ಸಾಲಿಗ್ರಾಮ ಮೇಳ ಇರ್ಬೋದು, ಯಾವುದೇ ಯಕ್ಷಗಾನ ಮೇಳ ಇರ್ಬೋದು, ಅಲ್ಲಿ ಯಕ್ಷಗಾನ ಕಲಾವಿದರು ತಾವು ತಮ್ಮದೇ ಮೇಕಪ್ ಮಾಡ್ಕೊಳೋದಿರ್ಬೋದು. ಇಲ್ಲಿ ಯುವರಾಜ್ ನಾಯ್ಕರು ನೋಡಿ ಇಲ್ಲೇ ತಾವು ಮೇಕಪ್ ಮಾಡ್ಕೊತಾ ಇದ್ದಾರೆ. ಅವ್ರು ಮೇಕಪ್ ಅವರೇ ಮಾಡಿಕೊಂಡು ಅವರೇ ಬಟ್ಟೆಗಳನ್ನು ಅವರು ಏನೇನು ಸಾಮಗ್ರಿ ಅವರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಪ್ರತಿಯೊಂದನ್ನು ಅವರು ತಾವೇ ಸೆಟ್ ಆಗಿ ರೆಡಿ ಆಗುವಂಥದ್ದು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಮೊದಲಿಗೆ ಇಲ್ಲಿ ಯುವ ಕಲಾವಿದರೆಲ್ಲ ಕೂತು ತಮ್ಮ ತಮ್ಮ ಆಸನದಲ್ಲಿ ಕೂತು ತಾವು ಫಸ್ಟ್ ರೆಡಿ ಆಗ್ತಾರೆ. ನಂತರದಲ್ಲಿ ಇಲ್ಲಿ ಗಣಪತಿಗೆ ಒಂದು ವಿಶೇಷವಾದ ಪೂಜೆಗಳ ಮೂಲಕ ಯಕ್ಷಗಾನ ತಯಾರಾಗುವಂಥ ವೀಕ್ಷಕರು ಬರುವ ಪೂರ್ವದಲ್ಲಿ ಸ್ಟೇಜನ್ನು ಯಾವ ರೀತಿ ತಯಾರು ಮಾಡಿರ್ತಾರೆ, ಕರೆಂಟಿನ ವ್ಯವಸ್ಥೆ ಇರ್ಬೋದು, ಬೆಳಕಿನ ವ್ಯವಸ್ಥೆ ಇರ್ಬೋದು, ಒಂದು ಮ್ಯೂಸಿಕ್ ವ್ಯವಸ್ಥೆ ಇರ್ಬೋದು, ಎಲ್ಲದನ್ನು ವೀಕ್ಷಕರು ಬರುವಂಥ ಪೂರ್ವದಲ್ಲಿ ಸ್ಟೇಜನ್ನು ಒಂದು ಸರಿಯಾದ ರೀತಿಯಲ್ಲಿ ಒಂದು ಸೆಟ್ ಮಾಡ್ಕೊಳ್ಳೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಯಕ್ಷಗಾನ ಕಲಾವಿದರು ಯಕ್ಷಗಾನಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಒಂದು ಕಡೆ ಸರಿಯಾದ ಪ್ರಮಾಣದಲ್ಲಿ ಜೋಡಿಸಿಟ್ಕೊಂಡು ಅದು ಯಕ್ಷಗಾನ ಹೊರಡೋಕ್ಕಿಂತ ಮೊದಲು ಅದನ್ನ ಯಾವ್ಯಾವ ಆಧಾರಗಳು ಯಾವ್ಯಾವ ಆಯುಧಗಳು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ತಗೊಂಡು ಹೋಗುವಂಥದ್ದು. ಬಟ್ಟೆಗಳನ್ನು ಇಲ್ಲಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಜೋಡಿಸಿರ್ತಾರೆ. ಆ ಕಲಾವಿದರು ತಮ್ಮ ಸಂಬಂಧಪಟ್ಟ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿ ಹಾಕಿಕೊಳ್ಳುವಂಥದ್ದು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಭಜಮುಖ ಕಲಾವಿದರು ರಂಗಪ್ರವೇಶಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಪೂರ್ವ ತಯಾರಿ ಆಗುತ್ತಾರೆ, ಯಾವ ರೀತಿ ತಯಾರಾಗುತ್ತಾರೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು.
ಬಂದು ಕೆಲವು ದಿನಗಳು ಕಳೆದು ಹೋಗಿ ಆವಾಗ ಮನೆ ಹೊರಬಾಯಿಗೆ ಬಂದು ನೋಡುವವರು ನಿನ್ನೆ ಇದ್ದ ಹಾಗೆ ನಮ್ಮ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ವಿಶೇಷ ಶೃಂಗಾರಗಳಿಂದ ಹೊರಬರ್ತಾ ಇದೆ. ಇದಕ್ಕೆ ಕಾರಣ ಏನೇನು ಹಾಗೆ ನಾವನಲ್ಲಿ ಕೇಳಿದಾಗ ಅವರಿಂದಲೇ ಬಂದಂತಹ ಉತ್ತರ. ಗೊತ್ತಿರುವುದು ನವರಾತ್ರಿ ಉತ್ಸವವಂತೆ. ನಮ್ಮ ನಾಡಿನಲ್ಲಿ ನವರಾತ್ರಿ ಉತ್ಸವವನ್ನು ಅತೀ ವಿಜೃಂಭಣೆಯಿಂದ ಆಚರಿಸ್ತಾರಂತೆ. ನಡೆಯುವುದು ಕತ್ತಿಕಾಳಗರ ಪಂಥವಂತೆ. ಈಗ ನನಗೆ ಆಸೆ ಆಗ್ತಾ ಇದೆ, ಈ ಉತ್ಸವದಲ್ಲಿ ಇವರೆಲ್ಲರೊಂದಿಗೆ ನಾವು ಭಾಗಿಯಾಗಬೇಕು, ಇವರೊಂದಿಗೆ ನಾವು ಒಂದಾಗಬೇಕು. ನಡೆಯುವಂತಹ ಕತ್ತಿಕಾಳಗರ ಪಂಥದಲ್ಲಿ ನಾವಿಬ್ಬರು ಒಂದಾಗಿ ಹೋರಾಟವನ್ನು ಸಿರಿಯನ್ನು ಪಡೆಯಬೇಕು ಎಂದು ಹಾಕಬೇಕು. ಆದರೆ ಅನಾಥ ಪ್ರಜ್ಞೆಯನ್ನು ನನಗೆ ಕಾಣಲಿಲ್ಲ. ಕಾರಣ ನನ್ನ ಜೊತೆಗಿದ್ದವ ನೀನು. ತಂದೆಯಾಗಿಯೋ ತಾಯಿಯಾಗಿಯೋ ನಾನಿಡುವಂತಹ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿದ್ದವ ನೀನಣ್ಣ. ನೀನೊಬ್ಬ ನನ್ನ ಜೊತೆಗಿದ್ದರೆ ಸಾಕು. ಬಂತಂತೆ ಇದ್ರೆ ಏನು, ನೀನೊಬ್ಬ ನನ್ನ ಜೊತೆಗಿದ್ದರೆ ಆನೆ ಬಲವು ಬಂದ ಹಾಗೆ ನಾಳೆ ದಿವಸ ಕಾಣುವಂತಹ ಯುದ್ಧದಲ್ಲಿ ಜಯ ಎನ್ನುವುದು ನಮ್ಮ ಪಾಲಿಗೆ ನಿಶ್ಚಯ. ನನಗೆ ವಿಶ್ವಾಸ ಉಂಟು, ಭರವಸೆ ಉಂಟು. ನಿನ್ನ ಮೇಲಿರುವಷ್ಟು ಭರವಸೆ ಮತ್ತೆ ಯಾರ ಮೇಲೂ ಇಲ್ಲ. ಕಾರಣ ಕಣ್ಣ ಗುಡ್ಡೆಗಳನ್ನ ರಕ್ತ ಹಾಗೆ ರಕ್ಷಣೆ ಮಾಡ್ತಿದ್ಯೋ, ವಿತ್ತವನ್ನ ಹೋಗಿ ಹಾಗೆ ಕಾಯ್ತಾನೋ ಅದೇ ತೆರದಂತೆ ನೀನು ರಕ್ಷಣೆ ಮಾಡ್ತೀಯೇ. ನೀನೊಬ್ಬ ನನ್ನ ಜೊತೆಗಿದ್ದಂತೆ ಹೋಗುವಂತಾದರೆ ನಾಳೆ ದಿವಸ ಕತ್ತಿ ಕಾಳಗದಲ್ಲಿ ಜಯ ಎನ್ನುವುದು ನಮ್ಮ ಪಾಲಿಗೆ ಸಿದ್ಧ ಬದ್ಧ. ಕತ್ತಿ ಕಾಳಗದ ನಿರೀಕ್ಷೆ.
ಯಾರು ಪೂಜನೀಯರು ಅವರಿಗೆ ಪೂಜೆ ಇಲ್ಲ ಗೌರವ ಇಲ್ಲ.